ನಮಸ್ತೆ, ನಾನು ಗಾಯತ್ರಿ ಸತ್ಯಶಿವ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ, ಅನ್ನ ಹೀಗೆ ಎಲ್ಲದಕ್ಕೂ ಮ್ಯಾಚ್ ಆಗುವಂತಹ ಹೀರೆಕಾಯಿಯ ಸಿಪ್ಪೆಯಿಂದ ಮಾಡಿರುವ ಚಟ್ನಿ ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಫ್ರೈಯಿಂಗ್ ಪ್ಯಾನ್ ಬಿಸಿಯಾಗೋದಕ್ಕೆ ಇಡಿ. ನಾನು 2 ಮಧ್ಯಮ ಗಾತ್ರದ ಹೀರೆಕಾಯಿಯ ಸಿಪ್ಪೆಯನ್ನು ತೆಳುವಾಗಿ ತೆಗೆದಿಟ್ಟಿದ್ದೇನೆ. ಅಂದಾಜು 1.5 ಕಪ್ ಆಗುವಷ್ಟು ಹೀರೆಕಾಯಿ ಸಿಪ್ಪೆ ಇರ್ಬೋದು. ಚೆನ್ನಾಗಿ ತೊಳೆದು ನಂತರ ಪ್ಯಾನಿಗೆ ಹಾಕಿ 1 ಚಮಚ ಕೊತ್ತಂಬರಿ ಬೀಜ, ರುಚಿಗೆ ತಕ್ಕಷ್ಟು ಉಪ್ಪು, ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು ಹಾಕಿ ಬೇಯೋದಕ್ಕೆ ಬೇಕಾಗುವಷ್ಟು ನೀರು. ನಾನಿಲ್ಲಿ ಅರ್ಧ ಕಪ್ ನೀರು ಹಾಕೊಂಡಿದ್ದೇನೆ. ಅರ್ಧ ಚಮಚ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡಿ. ಒಂದು 7-8 ನಿಮಿಷದ ಒಳಗಡೆ ಇದು ಬೆಂದು ಸಿಗತ್ತೆ. ಇವಾಗ ಇದು ಆಗಿದೆ, ಕರೆಕ್ಟ್ ಆಗಿ ಬೆಂದಿದೆ. ಇನ್ನು ಇದನ್ನು ತಣಿಯೋದಕ್ಕೆ ಬಿಡೋಣ. ಇದಕ್ಕಿರುವ ಮಸಾಲ ತಯಾರಿಸೋದಕ್ಕೆ ಫ್ರೈಯಿಂಗ್ ಪ್ಯಾನ್ಗೆ 1 ಚಮಚ ಆಗುವಷ್ಟು ಎಣ್ಣೆ ಹಾಕಿ 2 ಚಮಚದಷ್ಟು ಉದ್ದಿನಬೇಳೆ, 3ರಿಂದ 4 ಅಥವಾ ಖಾರಕ್ಕೆ ಅನುಗುಣವಾಗಿ ಒಣಮೆಣಸು ಹಾಕಿ 1 ದಂಟು ಕರಿಬೇವು ಹಾಕಿ ಮಸಾಲೆಯನ್ನು ಒಳ್ಳೆ ಕೆಂಪಗೆ ಆಗೋ ತನಕ ಹುರ್ಕೊಳ್ಬೇಕು. ಹುರಿತಾ ಬಣ್ಣ ಬದಲಾಗತ್ತೆ ಹಾಗೂ ಒಂದೊಳ್ಳೆಯ ಪರಿಮಳ ಬರೋದಕ್ಕೆ ಶುರುವಾಗತ್ತೆ ನೋಡಿ. ಈ ರೀತಿಯಲ್ಲಿ ಇಷ್ಟರ ಮಟ್ಟಿಗೆ ಹುರ್ಕೊಂಡಾದ್ಮೇಲೆ ತಣಿಯೋದಕ್ಕೆ ಬಿಡಿ. ತಣಿದ ನಂತರ ಮಿಕ್ಸರ್ ಜಾರಿಗೆ ಹುರಿದಿಟ್ಟಂತಹ ಮಸಾಲೆಯನ್ನು ಹಾಕಿ 1/4 ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿಯನ್ನು ಸೇರಿಸಿ ಬಿಸಿ ಆರೋದಕ್ಕೆ ಇಟ್ಟಿರುವಂತಹ ಹೀರೆಕಾಯಿ ಸಿಪ್ಪೆ ನೀರು ಸಮೇತವಾಗಿ ಮಿಕ್ಸರ್ ಜಾರಿಗೆ ಹಾಕೊಳ್ಳಿ. ನಂತರ ನುಣ್ಣಗೆ ಅರಿಬೇಕು. ಇನ್ನು ಮಿಕ್ಸಿಂಗ್ ಬೌಲ್ಗೆ ವರ್ಗಾಯಿಸಿ ಕೊನೆಯಲ್ಲಿ 1 ಚಮಚ ಎಣ್ಣೆಯಲ್ಲಿ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಉದ್ದಿನಬೇಳೆ, 1 ಒಣಮೆಣಸು, ಚಿಟಿಕೆ ಇಂಗು ಹಾಗೂ ಕರಿಬೇವಿನ ಒಗ್ಗರಣೆಯನ್ನು ಕೊಟ್ರೆ ರುಚಿಯಾದ ಹೀರೆಕಾಯಿ ಸಿಪ್ಪೆ ಚಟ್ನಿ ರೆಡಿಯಾಗತ್ತೆ. ಬಿಸಿ ಅನ್ನದೊಂದಿಗೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಹಾಕಿ ಊಟ ಮಾಡೋದಕ್ಕೆ ನಂಗಿಷ್ಟ ಆಗತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ನಿಮ್ಮವರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಕೇಳ್ತಾ, ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದಗಳು.